ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಆಗಸ್ಟ್ 1ರವರೆಗೆ ನಟ ದರ್ಶನ್ಗೆ ಜೈಲೇ ಗತಿಯಾಗಿದೆ. ನ್ಯಾಯಾಂಗ ಬಂಧನದ ಅವಧಿಯನ್ನ ಕೋರ್ಟ್ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರನ್ನ ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಜೈಲಿಂದಾನೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಇವತ್ತು ಕೋರ್ಟ್ನ ಮುಂದೆ ಹಾಜರಾಗಿದ್ರು. ಕಸ್ಟಡಿ ಅಂತ್ಯ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಅವರನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗಿತ್ತು. ಇದೀಗ ಕೋರ್ಟ್ನ ಆದೇಶದ ಪ್ರಕಾರ ಆಗಸ್ಟ್ 1ನೇ ತಾರೀಕಿನವರೆಗೂ ಕೂಡ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ ಅನ್ನುವಂತಾಗಿದೆ. ಬೇರೆ ದಾರಿ ಇಲ್ಲ. ಮತ್ತೊಂದು ಕಡೆ ನೋಡಿದ್ರೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಹಾಕೋವರೆಗೂ ಕೂಡ ವಕೀಲರು ಬೇಲ್ ಸಲ್ಲಿಸೋದಕ್ಕಾಗಲ್ಲ. ಒಂದು ವೇಳೆ ಬೇಲ್ಗೆ ಅರ್ಜಿ ಹಾಕಿದ್ರು ಕೂಡ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮುಂಚೆ ಬೇಲ್ ಅರ್ಜಿ ಹಾಕಿದ್ರು ಬೇಲ್ ಸಿಗೋದಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಈಗ ವಿಚಾರಣೆ ಎಲ್ಲ ನಡೆದೋಗಿದೆ. ಪೊಲೀಸ್ ಅಧಿಕಾರಿಗಳ ಕಡೆಯಿಂದ 4 ಬಾರಿ ಕಸ್ಟಡಿಗೆ ಪಡೆದುಕೊಂಡಿದ್ರು. ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈ ವಿಚಾರಣಾಧೀನ ಕೈದಿಗಳು ಈ ಪ್ರಕರಣದಲ್ಲಿ ಇದ್ದಿದ್ದು. ಇವತ್ತಿಗೆ ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗಿತ್ತು, ಈ ಹಿಂದೆ ನ್ಯಾಯಾಲಯ ನೀಡಿದ್ದಂತಹ ದಿನಾಂಕದ ಪ್ರಕಾರ. ಹೀಗಾಗಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗಿತ್ತು. ಮತ್ತೆ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನದಲ್ಲಿಯೇ ಇರಿಸುವಂತೆ ಕೋರ್ಟ್ ಇವತ್ತು ಆದೇಶವನ್ನು ಹೊರಡಿಸಿರೋದು. ಅಲ್ಲಿಗೆ ಈ ತಿಂಗಳ ಅಂತ್ಯದವರೆಗೂ, ಈ ತಿಂಗಳು ಪೂರ್ತಿ ಜೈಲಿನಲ್ಲೇ ಇರಬೇಕಾಗತ್ತೆ ದರ್ಶನ್ ಆ್ಯಂಡ್ ಗ್ಯಾಂಗ್. ಆಗಸ್ಟ್ 1ಕ್ಕೆ ಮತ್ತೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸೋದು. ಅಲ್ಲಿವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಮುಂದುವರಿಬೇಕು. ದಿನಚರಿ ಹಾಗೆಯೇ ಮುಂದುವರಿತಾ ಹೋಗುತ್ತೆ. ಈಗಾಗಲೇ ತಿಂಗಳ ಮೇಲೆ ಆಗೋಯ್ತು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ. ಅವರ ದಿನನಿತ್ಯದ ಚಟುವಟಿಕೆ ಏನು, ಯಾವ ರೀತಿ ಇರ್ತಾರೆ ಅನ್ನೋ ಆಗಾಗ ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ವು, ನಿಮ್ಮ ಮುಂದೆ ಕೂಡ ಇಡ್ತಾ ಇದ್ವಿ. ಇವತ್ತು ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು ಮತ್ತೆ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರೋದ್ರಿಂದ ಅದೆಲ್ಲವೂ ಮುಂದುವರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಅಂಕಿತಾ. ಅಂಕಿತಾ, ಒಂದು ಕಡೆ ಅಧಿಕಾರಿಗಳು ರಿಮಾಂಡ್ ಅರ್ಜಿ ಸಲ್ಲಿಕೆ ಸಿದ್ಧತೆಯಲ್ಲಿದ್ದರು. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೋರ್ಟ್ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿರೋದು. ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ವಿಜಯ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ ಅಂಡ್ ಟೀಮ್ ಏನಿದೆ, ಇವತ್ತು ಅವರ ನ್ಯಾಯಾಂಗ ಬಂಧನ ಅಂತ್ಯ ಆಗಿತ್ತು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಅಂದ್ರೆ ಪ್ರಮುಖವಾಗಿ ನ್ಯಾಯಾಧೀಶರು ಈಗ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದ್ದಾರೆ. ಪ್ರಮುಖವಾಗಿ ಆಗಸ್ಟ್ 1ರ ತನಕ ವಿಸ್ತರಣೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಇಲ್ಲಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಈಗ ಅಂದ್ರೆ ಯಾಕೆ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡುದು ಅಂತಂದ್ರೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದ್ದಾರೆ. ಆಗಸ್ಟ್ 1ರ ತನಕ ವಿಸ್ತರಣೆ ಮಾಡಿ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಅಂದ್ರೆ 24ನೇ ACMM ನ ನ್ಯಾಯಾಧೀಶರಾದಂತಹ ವಿಶ್ವನಾಥ ಸಿ ಗೌಡರ್ ಏನಿದ್ದಾರೆ, ಅವರು ಆದೇಶವನ್ನು ಹೊರಡಿಸಿರುವಂತದ್ದು. ಹಾಗಾಗಿ ಇನ್ನು ಮುಂದೆ ಅಂದ್ರೆ ಆಗಸ್ಟ್ 1ಕ್ಕೆ ಮತ್ತೆ ಅವರನ್ನ VC ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಆರೋಪಿಗಳ ಪರ ವಕೀಲರು, ಅದರಲ್ಲೂ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಹಾಗಾಗಿ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯನ್ನ ಮಾಡಲಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ಅಂಕಿತಾ. ನಿರೀಕ್ಷೆ ಇತ್ತು, ಯಾಕಂದ್ರೆ ಇಷ್ಟೇ ಸದ್ಯಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಅಂತಾದರೆ ಜಾಮೀನು ಅರ್ಜಿ ಹಾಕೋದು ಬೇಡ ಅಂತ ವಕೀಲರು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ ಕಾಯ್ತಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದವರನ್ನ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಗೀತು ಅಂತ ಹೇಳಿ ಮತ್ತೊಮ್ಮೆ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನನ ವಿಸ್ತರಣೆ ಮಾಡಿ 24ನೇ ACMM ನ್ಯಾಯಾಲಯ ಇವತ್ತು ಆದೇಶವನ್ನು ಹೊರಡಿಸಿರೋದು. ಕೇವಲ ಓರ್ವ ಆರೋಪಿ ಪರವಾಗಿ ಮಾತ್ರ ಈ ಪ್ರಕರಣದಲ್ಲಿ ಇದುವರೆಗೂ 17 ಆರೋಪಿಗಳ ಪೈಕಿ ಜಾಮೀನು ಅರ್ಜಿಯನ್ನು ಹಾಕಲಾಗಿತ್ತು ಬಿಟ್ಟರೆ, ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ರ ಪರ ವಕೀಲರು ಇನ್ನೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿಲ್ಲ. ಕಾರಣ ಸಂಪೂರ್ಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಇದಕ್ಕೆ 90 ದಿನಗಳ ಕಾಲಾವಕಾಶ ಇರುತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ. ಹೀಗಾಗಿ ಅದಾದ ಬಳಿಕ ಜಾಮೀನಿಗೆ ಅರ್ಜಿ ಹಾಕಿದರೆ ಜಾಮೀನು ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ, ಅಥವಾ ಅದಕ್ಕಾಗಿ ಫೈಟ್ ಮಾಡಬಹುದು. ಅದಕ್ಕೆ ಮುಂಚೆನೇ ಮರ್ಡರ್ ಕೇಸ್ಗಳಲ್ಲಿ ಜಾಮೀನು ಸಿಗೋದಿಲ್ಲ. ಹೀಗಾಗಿ ಇದ್ದದ್ದೇ ಆಯ್ಕೆ ಇವತ್ತು ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ನೀಡೋದು ಅಂತ ಹೇಳಿ. ಆಗಸ್ಟ್ 1ನೇ ತಾರೀಕಿನವರೆಗೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ಮತ್ತೆ ನ್ಯಾಯಾಂಗ ಬಂಧನದಲ್ಲೇ ಇರಿಸುವಂತೆ ಇವತ್ತು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ.
ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ದಿನ ದೂಡ್ತಾ ಇದ್ರು, ಇನ್ನು ಈ ತಿಂಗಳ ಪೂರ್ತಿ ಅದೇ ರೀತಿಯಾದಂಥ ದಿನಚರಿ ಇರುತ್ತೆ ನಟ ದರ್ಶನ್ ಮತ್ತು ಉಳಿದ ಆರೋಪಿಗಳದ್ದು ಈ ಪ್ರಕರಣದಲ್ಲಿ. ಇದರ ಜೊತೆಗೆ ಒಂದಷ್ಟು ಬೇಡಿಕೆಗಳಿತ್ತು ಅವರದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತಲ್ಲ, ಅದರ ವಿಚಾರಣೆ ಕೂಡ ಇವತ್ತು ನಡೀತು. ಆ ವಿಚಾರಣೆಯನ್ನು ಮತ್ತೆ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಅಂದರೆ ಒಂದು ಹಾಸಿಗೆ ಬೇಕು, ಮನೆ ಊಟ ಬೇಕು ಅನ್ನುವಂಥ ಕೆಲವೊಂದಷ್ಟು ಇತ್ತಲ್ಲ ವಿಚಾರಗಳು, ಅದು ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.